ಏನಿದು ಡ್ಯುಯಲ್ ಪರ್ಸ್ನಾಲಿಟಿ ಅಂದರೆ? ಯಾವಾಗ ವ್ಯಕ್ತಿ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಯಾವಾಗ ಹೀಗೆ ಬಿಹೇವ್ ಮಾಡೋಕ್ಕೆ ಸಾಧ್ಯ? ಯಾವಾಗ ನನ್ನ ಬೇಸಿಕ್ ನೇಚರ್ ಏನು ಅಂತ ನನಗೆ ಗೊತ್ತಿಲ್ಲದೆ ಇದ್ದಾಗ, ಯಾವಾಗ ನಮ್ಮ ಜ್ಞಾನಮಯ ಕೋಶ ತುಂಬ ಎಫೆಕ್ಟ್ ಆದಾಗ. ನಮ್ಮ ಪಂಚಕೋಶಗಳಲ್ಲಿ ಹೇಳ್ತಾ ಇರ್ತೀನಿ, ಈ ಹೊರಗಡೆ ನಿಮಗೆ ಕಾಣಿಸ್ತಾ ಇರೋದು ಅನ್ನಮಯ ಕೋಶ, ಅದರೊಳಗಿರೋದು ಪ್ರಾಣಮಯ ಕೋಶ, ಅದರೊಳಗಿರೋದು ಮನೋಮಯ, ಅದರೊಳಗೆ ಜ್ಞಾನಮಯ ಹಾಗೂ ಆನಂದಮಯ. ಈ ಜ್ಞಾನಮಯ ಕೋಶಕ್ಕೆ ಓಕೆ ನಾನು ಹೀಗೆ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಅಲ್ಲಿ ಪುನಃ ಗೊಂದಲಗಳಿರೋದಿಲ್ಲ. ಆದರೆ ಜ್ಞಾನಮಯ ಕೋಶಕ್ಕೆ ಪೋಷಣೆ ಸರಿಯಾಗಿ ಸಿಗದೇ ಇದ್ದಾಗ ಅದೇನಾಗತ್ತೆ, ನಮ್ಮ ವ್ಯಕ್ತಿತ್ವ ಏನಂತ ನಮಗೆ ಗೊತ್ತಾಗಲ್ಲ. ಒಂದು ಸತಿ ನಾವು ಹಾಗೆ, ಒಂದು ಸತಿ ನಾವು ಹೀಗೆ, ಒಂದು ಸತಿ ಇಡೀ ಜಗತ್ತಲ್ಲಿ ಎಲ್ಲರಿಗೆ ಇಷ್ಟು ನನ್ನಷ್ಟು ಒಳ್ಳೆಯವ್ರು ಇನ್ನೊಬ್ರಿಲ್ಲ ಅಂತ ನಮ್ಗೆ ಅನ್ನಿಸ್ತಿರುತ್ತೆ. ಇನ್ನೊಮ್ಮೆ ನನ್ನಂಥ ಕೆಟ್ಟವರು ಯಾರಿಲ್ಲ ಈ ಭೂಮಿ ಮೇಲೆ ಅಂತ ಅನ್ನಿಸ್ತಿರುತ್ತೆ. ಇದೆಲ್ಲ ಇನಿಷಿಯಲ್ ಸ್ಟೇಜಸ್ಗಳು. ಇದು ಆಲ್ಮೋಸ್ಟ್ ಎಲ್ಲರೂ ಫೀಲ್ ಮಾಡ್ಕೊಂಡಿರ್ತೀರ ಒಂದಲ್ಲ ಒಂದು ಸನ್ನಿವೇಶದಲ್ಲಿ. ಆದರೆ ಮುಂದೆ ಹೋಗ್ತಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಕಾನ್ಷಿಯಸ್ ಮೈಂಡನ್ನು ಹೇಗೆ ಹಾಳು ಮಾಡಿಬಿಡತ್ತೆ ಅಂತಂದರೆ, ಏನು ಅನ್ನೋದೇ ಅವ್ರು ಏನು ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ಈ ರೀತಿಯಾಗಿ ಆಗ್ತಿದ್ದಾರೆ ಅಂತ ಅವರಿಗೂ ಗೊತ್ತಿರೋದಿಲ್ಲ. ಅವ್ರು ಬೇಕಂತ ಮಾಡೋದಲ್ಲ, ಇದು ಅಜ್ಞಾನದಿಂದ ಮಾಡೋದು. ಆ ಅಜ್ಞಾನನೂ ಅವ್ರಿಗೆ ಗೊತ್ತಿರಲ್ಲ ಅಂತ. ಇಲ್ಲಿ ಹೇಗೆ ಅಂತಂದರೆ, ಈಗ ಡ್ಯುಯಲ್ ಪರ್ಸ್ನಾಲಿಟಿ ಅಥವಾ ಈವನ್ ಈಗ ಬೈಪೋಲಾರ್ ಅಂತ ಬಂದಾಗ ಅದು ಯಾಕೆ ಸಮಸ್ಯೆ ಆಗುತ್ತೆ ಅಂತಂದರೆ, ಈಗ ಓಕೆ ಈಗ ಅಮ್ಮನಾಗಿ ಒಮ್ಮೆ ಮುದ್ದು ಮಾಡ್ತೇನೆ, ಅಮ್ಮನಾಗಿ ಒಮ್ಮೆ ಬೈತೇನೆ, ಗದರ್ತೇನೆ. ಸೊ ಅಲ್ಲಿ ಒಂದ್ಸಲ ಅಷ್ಟು ಪ್ರೀತಿ ಮಾಡೋ ಅಮ್ಮ, ಒಂದ್ಸತಿ ಅಷ್ಟು ಗದ್ರು ಅಮ್ಮ ಅಂತಂದಾಗ ಇದು ಡ್ಯುಯಲ್ ಪರ್ಸ್ನಾಲಿಟಿ ಅಲ್ಲ. ಇಲ್ಲೇನಿದು ಕಾನ್ಷಿಯಸ್ಲಿ ಮಾಡೋದು. ಓಕೆ, ಕೆಲವೊಂದನ್ನು ಮುದ್ದು ಮಾಡಿದಾಗ ಮಕ್ಕಳು ಅರ್ಥ ಮಾಡ್ಕೋತಾರೆ, ಕೆಲವೊಂದನ್ನು ಕೋಪದಲ್ಲಿ ಹೇಳಿದಾಗ ಮಕ್ಕಳು ಅರ್ಥ ಮಾಡ್ಕೋತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾನ್ಷಿಯಸ್ ಡಿಸಿಷನ್, ಓಕೆ ಇದನ್ನು ಹಿಂಗೆ ಹೇಳಿದ್ರೆ ಕೇಳಲ್ಲ ಅನಿಸುತ್ತೆ, ಈ ಮಗುವಿಗೆ ಒಮ್ಮೆ ಗದರಿನೇ ಹೇಳಬೇಕು, ಕಣ್ಬಿಟ್ಟು ಹೇಳಬೇಕು ಅಂದರೆ ಮಾತ್ರ ಈ ಮಗುವಿಗೆ ಅರ್ಥ ಆಗುತ್ತೆ ಅಂದಾಗ ಅದೊಂದು ಕಾನ್ಷಿಯಸ್ ನಿರ್ಧಾರ. ಆದರೆ ಈ ಬೈಪೋಲಾರಲ್ಲಿ ಅಥವಾ ಡ್ಯುಯಲ್ ಪರ್ಸ್ನಾಲಿಟಿಲಿ ಏನಾಗುತ್ತೆ ಅಂತಂದರೆ, ವಿದೌಟ್ ದೇರ್ ಪರ್ಮಿಷನ್, ಅವರಿಗೆ ಅರಿವಿಲ್ಲದಂತೆ ದೇ ಬಿಹೇವ್ ಡಿಫ್ರೆಂಟ್ಲಿ. ಅವರು ಈ ರೀತಿಯಾಗಿ ತಮ್ಮದೇ ಲೋಕದಲ್ಲಿ ಇರ್ತಾರೆ, ಅಥವಾ ತಾವು ಆ ಸಮಯದಲ್ಲಿ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಏನೇನೋ ಇರ್ರಿಲೆವೆಂಟ್ ಮಾತುಗಳನ್ನು ಹೇಳುವಂಥದ್ದು, ಅದು ಅವರಿಗೂ ಗೊತ್ತಿರೋದಿಲ್ಲ. ಒಂದೇ ಸತಿ ನಾನು ಹೀಗೆ ಅನ್ನೋದು, ಮತ್ತಿನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಇನ್ನೊಂದು ಥರ ಅನ್ನೋದು, ಇದೆಲ್ಲ ಕೂಡ ಅವರ ಜ್ಞಾನಕ್ಕೆ ಅರಿವಿಲ್ಲದೆ ಆಗೋದು. ಸೊ ಜ್ಞಾನಮಯ ಕೋಶಕ್ಕೆ ಈಗ ನಾನು ಹೇಳಿದ್ದೆ ನಿಮಗೆ, ಪ್ರತಿ ಲೇಯರನ್ನು ಪೋಷಣೆ ಮಾಡುವಾಗ ಅದರ ಉತ್ತರೋತ್ತರ ಧಾತುವಿಗೆ, ಉತ್ತರೋತ್ತರ ಲೇಯರಿಗೆ ನಾವು ಪೋಷಣೆಯನ್ನು ಕೊಡಬೇಕು ಅಂತ. ಜ್ಞಾನಮಯ ಕೋಶದ ನೆಕ್ಸ್ಟ್ ಇರೋ ಕೋಶ ಯಾವುದು? ಆನಂದಮಯ ಕೋಶ. ಯಾವಾಗ ಇದಾಗತ್ತೆ ಅಂತಂದರೆ, ಡೀಪ್ ಇನ್ಸೈಡ್ ಒಂದು ಹರ್ಟ್ ಆದಾಗ ನಮಗೆ, ಈ ಹರ್ಟ್ ಅಂದರೆ ಈ ನಮಗಾಗೋ ಮಾಮೂಲಿ ದಿನದಲ್ಲಾಗೋ ಬರೀ ಬೇಜಾರು, ನೋವು, ದುಃಖ ಅಷ್ಟೇ ಅಲ್ಲ, ಅಥವಾ ಕೈ ಕಾಲಿಗೆಲ್ಲೋ ಪೆಟ್ಟಾಗೋದು ಅಷ್ಟೇ ಅಲ್ಲ. ಇದು ತುಂಬ ಡೀಪೆಸ್ಟ್ ಪೇನು. ಯಾವುದೋ ಒಂದು ಇರಿಟೇಷನ್, ಯಾವುದೋ ಒಂದು ಭಾವನೆ, ಕೀಳರಿಮೆ ಇರ್ಬೋದು, ಅಥವಾ ಮನೆಯಲ್ಲಾಗೋ ಕಿರಿಕಿರಿಗಳಾಗಿರ್ಬೋದು, ಸತತವಾಗೋ ಅವಮಾನಗಳಾಗಿರ್ಬೋದು, ಅವರ ಆತ್ಮದ ಹತ್ತಿರದಲ್ಲಿರುವಂಥ ಈ ಆನಂದಮಯ ಕೋಶಕ್ಕೆ ಡ್ಯಾಮೇಜ್ ಆಗ್ತಾ ಇದ್ದಾಗ, ಆನಂದಮಯ ಕೋಶಕ್ಕೆ ಪೋಷಣೆ ಸಿಗದಿದ್ದಾಗ, ಈಗ ಈಗ ನಾನೇನು, ನನ್ನ ಮೂಲ ಸ್ವರೂಪ ಏನು, ಆ ರೀತಿಯಲ್ಲಿ ನಾನು ಇರೋಕ್ಕಾಗದೇ ಇದ್ದಾಗ ನನ್ನ ಆನಂದಮಯ ಕೋಶ ಡ್ಯಾಮೇಜ್ ಆಗುತ್ತೆ. ಸೊ ಯಾರಲ್ಲಿ ಆ ಆನಂದಮಯ ಕೋಶ ಡ್ಯಾಮೇಜ್ ಆಗುತ್ತೆ, ಅವರಲ್ಲಿ ಜ್ಞಾನಮಯ ಕೋಶ ಹಾಳಾಗುತ್ತೆ. ಜ್ಞಾನಮಯ ಕೋಶ ಹಾಳಾದಾಗಲೇ ಮಾನಸಿಕವಾದಂತಹ ವೇರಿಯೇಷನ್ಸ್ಗಳು, ಡ್ಯುಯಲ್ ಪರ್ಸ್ನಾಲಿಟಿಗಳು, ಬೈಪೋಲಾರ್ ಡಿಸಾರ್ಡರ್ಸ್ಗಳು, ಬೇರೆ ಸೈಕ್ಯಾಟ್ರಿಕ್ ಕಂಡೀಷನ್ಸ್ಗಳು ಕಾಣೋದು. ಸೊ ಇದಕ್ಕೆ ಮತ್ತೆ ಮೂಲ ರೂಟಿಗೆ ಹೋಗೋದಾದರೆ, ಜ್ಞಾನವನ್ನು ಕೌನ್ಸಿಲಿಂಗ್ ಮೂಲಕ ಕೊಡುವಂಥದ್ದು, ಅರ್ಥೈಸುವಂಥದ್ದು, ಹೀಗೀಗ ಆಗ್ತಾ ಇದೆ, ನಿನ್ನ ಅರಿವಿಗಿಲ್ಲ ಬಟ್ ಇದಾಗ್ತಾ ಇದೆ, ಇದನ್ನು ನಾವು ಸರಿ ಮಾಡಬಹುದು ಅನ್ನುವಂಥ ಮಾಹಿತಿಯನ್ನು ಕೊಡುವಂಥದ್ದು. ಹಾಗೆ ಯಾವ ಒಂದು ಡೀಪೆಸ್ಟ್ ಕಾರಣಗಳಿರುತ್ತೆ ಅದರ ಹಿಂದೆ. ಉದಾಹರಣೆಗೆ ಈಗ ಒಮ್ಮೊಮ್ಮೆ ಏನಾಗಿರುತ್ತೆ ಗೊತ್ತಾ, ತುಂಬ ದೊಡ್ಡ ಸಮಸ್ಯೆ ಆದರೆ ನಾವೆಲ್ಲರ ಹತ್ರ ಹೇಳ್ಕೊಳಕ್ಕಾಗತ್ತೆ. ಈಗ ಒಂದು ಗಂಡ ಹೆಂಡತಿ ಜಗಳದಲ್ಲಿ, ಹೆಂಡತಿ ಏನೋ ತುಂಬ ದೊಡ್ಡ ಅಫೇರ್ ಇಟ್ಕೊಂಡಿದ್ದಾಳೋ ಅಥವಾ ಏನೋ ತುಂಬಾ ಪ್ರಾಬ್ಲಮ್ ಕೊಡ್ತಾಳೋ, ಆಗ ಗಂಡ ಅದನ್ನ ಎಲ್ಲರ ಹತ್ರ ಹೇಳ್ಕೊಳ್ಬೋದು. ಓಕೆ ಹಿಂಗಾಗಿದೆ, ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ಕೊಳ್ಬೋದು. ಆದರೆ ಇಲ್ಲ, ಹೆಂಡತಿ ಎಲ್ಲಾದರೂ ಅಫೇರ್ ಇಟ್ಕೊಂಡಿದ್ದಾಳ? ಇಲ್ಲ.
ಏನಾದರೂ ತುಂಬ ದೊಡ್ಡ ಟಾರ್ಚರ್ ಕೊಡ್ತಾಳ? ಇಲ್ಲ. ಆದ್ರೇನು ದಿನಾ ಬೆಳಗಾದರೆ ಸಂಜೆಯಿಂದ ಕಿರಿಕಿರಿ 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 ಮುಗಿಯೋದೇ ಇಲ್ಲ. ಮನೆಗೆ ಹೋದರೆ ಯಾಕಪ್ಪ ಮನೆಗೆ ಬಂದೆ ಅಂತ ಅನಿಸೋಷ್ಟು ಬೆಳಗಿಂದ ಸಂಜೆ ತನಕ ಗಂಡ ಇಟ್ಟಿದ್ದು ಸರಿಯಾಗಿಲ್ಲ, ಮುಟ್ಟಿದ್ದು ಸರಿಯಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಪಕ್ಕದ ಮನೆಯವ್ರು ಮಾಡಿದ್ದೇನೋ ಆಯಿತು, ಇನ್ನೊಬ್ರೇನೋ ಆಯಿತು, ನಿಮ್ಮ ಅಮ್ಮ ಅಂದರು, ನಿಮ್ಮ ಅಪ್ಪ ಅಂದರು, ಮತ್ತೊಂದಾಯಿತು, ಇನ್ನೊಂದಾಯಿತು. ಹೀಗೆ ಬೆಳಗಿನಿಂದ ಸಂಜೆಯ ತನಕ ಹೆಂಡತಿ ಅನ್ನೋಳ ಹತ್ರ ಹೋಗೋದು ಅನ್ನೋ ಯೋಚನೆ ಬಂದ ತಕ್ಷಣ ಗಂಡನಿಗೆ ಕಂಪ್ಲೇಂಟ್ ಬಾಕ್ಸ್ಗಳು, ಫ್ರಸ್ಟ್ರೇಷನ್ ಬಾಕ್ಸ್ಗಳು, ಇರಿಟೇಷನ್ ಬಾಕ್ಸ್ಗಳು, ಅಪಹಾಸ್ಯದ ಬಾಕ್ಸ್ಗಳು ಅಥವಾ ಟಾಂಟ್ಗಳು, ಇಂಡೈರೆಕ್ಟ್ ಆದ ಟಾಂಟ್ಗಳು, ಇದೇ ಲೇಯರ್ ಪದೇ 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 ಬರ್ತಾ ಹೋದಾಗ ಯಾರ ಹತ್ತಾದ್ರೂ ಹೇಳೋಣ ಅಂತಂದರೆ, ಈಗ ಫ್ರೆಂಡ್ಸ್ ಎಲ್ಲರೂ ಹಾಗೆ ಕಾಣೋ, ಅಪ್ಪ ಅಮ್ಮನ ಹತ್ರ ಅಥವಾ ಬೇರೆಯವ್ರ ಅದು ಹಾಗೆ ಬಿಡು, ಎಲ್ಲ ಹೆಣ್ತಿರು ಹಾಗೇನೆ. ಅವಾಗ ಏನಾಗತ್ತೆ ಅಂದರೆ ಈ ಮನುಷ್ಯನಿಗೆ ನಾನಾಗಿರೋಕ್ಕಾಗೋದಿಲ್ಲ. ಈಗ ಅವನ ರಿಯಲ್ ನೇಚರ್ ಏನು, ಅವನು ಹೆಂಗೆ ಇರಬೇಕು ಅಂದ್ಕೊಂಡಿದ್ದಾನೆ ಹಂಗಿರೋಕ್ಕಾಗಲ್ಲ. ಬಿಕಾಸ್ ಪ್ರತಿ ಹಂತದಲ್ಲೂ ಏನಾದರೂ ಒಂದಿರುತ್ತೆ. ಏನಿಲ್ಲ ಅಂದರೆ ಆ ಇಂಡೈರೆಕ್ಟ್ ಟಾಂಟ್ಗಳು ಕೊಟ್ಟಾಗ ನಾನು ಎಲ್ಲಿ ತಪ್ಪು ಮಾಡಿದೆ, ಏನು ತಪ್ಪು ಅನ್ನೋದೇ ಅರ್ಥ ಆಗದೆ ಇರುವಷ್ಟು ಡಿಸ್ಟರ್ಬ್ ಆಗುತ್ತೆ. ಹೇಳ್ಕೊಳ್ಳೋಕ್ಕೆ ದೊಡ್ಡ ಸಮಸ್ಯೆನಾ? ಅಲ್ಲ. ಹೊಟ್ಟೆಗೆ ಹಾಕಲ್ವಾ, ಅಡುಗೆ ಮಾಡಲ್ವಾ, ಮಾಡ್ತಾಳೆ. ಬೇರೆ ಏನಾದರೂ ಇದೆಯಾ? ಇಲ್ಲ. ಮಕ್ಕಳನ್ನ ನೋಡ್ಕೊಳ್ಳಲ್ವ, ನೋಡ್ಕೋತಾಳೆ. ಮನೆ ಕೆಲಸ ಮಾಡಲ್ವ, ಮಾಡ್ತಾಳೆ. ಹೇಳ್ಕೊಳ್ಳೋಕ್ಕೆ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಅನುಭವಿಸೋದಕ್ಕೆ ತುಂಬ ದೊಡ್ಡ ಸಮಸ್ಯೆ. ಇದು ಆನಂದಮಯ ಕೋಶವನ್ನು ಹಾಳು ಮಾಡುತ್ತೆ. ಅಲ್ಲಿಂದ ನಿಮ್ಮ ಜ್ಞಾನಮಯ ಕೋಶ ಹಾಳಾಗತ್ತೆ. ಹಾಗೆ ಹುಡುಗಿಯರಿಗೂ ಏನಲ್ಲ, ಕಮ್ಮಿ ಅಲ್ಲ. ಮನೆಯಲ್ಲಿ ಈಗ ಗಂಡ ಕುಡ್ಕೊಂಡು ಬರ್ತಾನ, ಹೊಡಿತಾನ, ಬಡಿತಾನ, ಅತ್ತೆ ಮಾವ ಟಾರ್ಚರ್ ಕೊಡ್ತಾರ, ವರದಕ್ಷಿಣೆ ಕೇಳ್ತಾರ, ಇದು ದೊಡ್ಡ ಸಮಸ್ಯೆ. ಓ ಪಾಪ, ಹೌದಲ್ಲ, ದೊಡ್ಡ ಸಮಸ್ಯೆ ಅಂತ. ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬ್ಲೇಮ್ ಮಾಡ್ತಾ ಇರೋದು, ಮನೇಲಿ ಯಾವ ಕೆಲಸ ಮಾಡಿದ್ರೂ ಸರಿಯಾಗಿಲ್ಲ ಅನ್ನೋದು. ಒಂದು ಮಾತಾಡಿದರೆ ಹೆಚ್ಚು, ಮಾತಾಡಿಲ್ಲ ಅಂದರೆ ಸುಮ್ಮನೆ, ಮಾತಾಡಿದ್ರೆ ಸುಮ್ಮನೆ ಇದ್ಬಿಟ್ರೆ ಯಾಕೆ ಹಿಂಗೆ ಕೂತಿದ್ಯಾ, ಮಾತಾಡ್ಬೇಕು ನೀನು, ಯಾಕೆ ಹಿಂಗಿದೆಯಾ ಅಂತ ಬೈಯೋದು. ಒಂದು ಮಾತು ಹೇಳಿಬಿಟ್ರೆ ನಾವು ಮಾತಾಡ್ತಾ ಇಲ್ವಾ, ಇಲ್ಲಿ ಕಾಣಲ್ವಾ ನಿಂಗೆ, ನೀನು ಯಾಕೆ ಮಾತಾಡ್ತಿದ್ಯಾ, ಸುಮ್ಮನಿರು ಅನ್ನೋದು. ಒಂದು ಕೆಲಸ ಹಿಂಗೆ ಮಾಡೋಕ್ಕೆ ಹೋದ ತಕ್ಷಣ ಅವಳು ಇದ್ಯಾಕೆ ಹಿಂಗೆ ಮಾಡಿದ್ಯಾ, ನಿಂಗೆ ಗೊತ್ತಾಗಲ್ಲ, ಬಿಟ್ಬಿಡು, ನಾನು ಮಾಡ್ತೀನಿ ಅನ್ನೋದು. ಅಥವಾ ಅವಳು ಮಾಡಿದೆ ಸುಮ್ಮನೆ ಕೂತ್ರೆ ಇಷ್ಟು ಮಾಡಬೇಕಂತ ಗೊತ್ತಾಗಲ್ವಾ, ಅದನ್ನೂ ನಾನೇ ಬಂದು ಮಾಡಬೇಕಾ, ನಿಂಗೆ ಮಾಡೋಕ್ಕಾಗಲ್ವಾ ಅನ್ನೋದು. ಹೀಗೆ ಆ ಮಹಿಳೆಗೆ ಬೆಳಗಿನಿಂದ ಸಂಜೆ ತನಕ ಅವಳು ಮಾಡಿದ ಒಂದು ಕೆಲಸಕ್ಕೂ ಅಪ್ರಿಷಿಯೇಷನ್ ಸಿಗದೆ, ಈಗ ಅವಳು ಚೆನ್ನಾಗಿ ಮಾಡಿದಾಗ ಒಂದು ಮಾತು ಹೇಳಿದೆ, ಚೆನ್ನಾಗಿದೆ, ಅದರಲ್ಲಿ ಹೇಳೋದೇನಿದೆ, ತಿಂದಿದ್ದೀನಿ ಅಂದರೆ ಚೆನ್ನಾಗಾಗಿದೆ, ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು. ಅದೇ ಹಾಳಾದಾಗ ಏನು ಹಿಂಗೆ ಮಾಡಿದೆಯಾ, ಇಷ್ಟು ಗೊತ್ತಾಗಲ್ವಾ, ಇಷ್ಟೆಲ್ಲ ಇವರಿಗೆಲ್ಲರ ಎದುರಿಗೆ ಹಿಂಗಾಯ್ತಲ್ಲ, ಹಿಂಗೆ ಮಾಡಿದೆಯಲ್ಲ ನೀನು, ಏನು ಮಿಸ್ಟೇಕ್ ಬೇಕಂತ ಮಾಡಿರಲ್ಲ, ಬಟ್ ಅದಕ್ಕೆ ಜಡ್ಜ್ಮೆಂಟ್ ಆ ರೀತಿಯಾಗಿ ಬರ್ತಾ ಇದ್ದಾಗ ಈ ಚಿಕ್ಕ 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 ನೋವುಗಳೇನಿದೆ ಅದು ಅವಳ ಆನಂದಮಯ ಕೋಶವನ್ನು ಕೆಡಿಸತ್ತೆ. ಇದು ಹೋಗಿ ಯಾರ ಹತ್ರದ್ದು ಹೇಳೋಣ ಅಂದರೆ ಏನು ಪ್ರಾಬ್ಲಮ್ಮು, ಏನು ಮಾಡ್ರೂ ಸರಿಯಾಗಲ್ಲಮ್ಮ, ಏನು ಮಾಡ್ರೂ ಇವ್ರಿಗೆ ಹಿಂಗಾಗತ್ತೆ, ಇವ್ರು ಕೋಪ ಮಾಡ್ಕೋತಾರೆ, ಅಥವಾ ಅತ್ತೆ ಹಿಂಗಂತಾರೆ, ಅಥವಾ ಹಿಂಗಾಗತ್ತೆ ಅಂತಂದರೆ ಅದು ಎಲ್ಲರ ಮನೇಲಿ ಇರೋದೆ ಅಮ್ಮ, ನೀನು ಹೊಂದ್ಕೊಂಡು ಹೋಗು. ಬಟ್ ಅವಳಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಅವಳಿಗೆ ತುಂಬ ಖುಷಿಯಿಂದ ಓಡಾಡ್ಕೊಂಡಿರೋದು ಇಷ್ಟ. ಏನು ಹಿಂಗೆಲ್ಲ ಇದೆಯಾ, ನಮ್ಮನೆ ಸೊಸೆಯರು ಹಿಂಗೆಲ್ಲ ಇರಲ್ಲ, ನಮ್ಮನೆ ಹೆಂಗಸ್ರು ಹಿಂಗೆಲ್ಲ ಇರಲ್ಲ. ಓಕೆ, ಅವಳಿಗೆ ಹಾಡು ಹೇಳೋದು ಇಷ್ಟ. ನಂಗೆ ಇರಿಟೇಷನ್ ಆಗುತ್ತೆ, ಹಾಡು ಹೇಳಬೇಡ. ಅಥವಾ ಅವಳಿಗೆ ಇದು ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು ಇಷ್ಟ. ನಮ್ಮನೆ ಸೊಸೆ ಡ್ಯಾನ್ಸ್ ಕ್ಲಾಸಲ್ಲಿ ಕುಣಿಯೋದ, ಇಲ್ಲ ಆಗಲ್ಲ. ಹೀಗೇನೋ ಇಂಥದ್ದು ಚಿಕ್ಕ ಚಿಕ್ಕ ಕಾರಣಗಳು, ಆದರೆ ಅವಳ ಆತ್ಮಕ್ಕೆ ತುಂಬ ನೋವನ್ನು ಕೊಟ್ಟಿರುತ್ತದು. ಅವಳಿಗೆ ತೀರ ಹತ್ತಿರವಾದದ್ದು, ಅವಳಿಗೆ ಹೆಂಗೆ ಅವಳು ಇರಬೇಕಂತ ಅನ್ಕೋತಾಳೋ ಅದನ್ನು ಇರಲಿಕ್ಕೆ ಬಿಡದೇ ಇರುವಂಥ ಚಿಕ್ಕ ಚಿಕ್ಕ ಕಾರಣಗಳು, ಅದು ಆನಂದಮಯ ಕೋಶವನ್ನು ಹರ್ಟ್ ಮಾಡುತ್ತೆ. ಆ್ಯಂಡ್ ಆನಂದಮಯ ಕೋಶ ಹರ್ಟ್ ಆದ ತಕ್ಷಣ ಜ್ಞಾನಮಯ ಕೋಶದಲ್ಲಿ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವೇ ಹೇಳ್ತೀರಾ, ಏನು ಇಷ್ಟು ಚಿಕ್ಕ ವಿಷಯ ಅರ್ಥ ಆಗಲ್ವಾ ನಿಮಗೆ, ಯಾಕೆ ಹಿಂಗೆ ಆಡ್ತಿದೀಯಾ, ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ಯಾಕೆ ಅರ್ಥ ಮಾಡ್ಕೋತಿಲ್ಲ. ಯಾಕೆ ಅಂದರೆ ಅವಳ ಆನಂದಮಯ ಕೋಶ ಹಾಳಾಗಿದೆ, ಅದಕ್ಕಾಗಿ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳುವ ಚಿಕ್ಕ ಚಿಕ್ಕ ವಿಷಯನೂ ಯಾಕೆ ಅರ್ಥ ಆಗ್ತಿಲ್ಲ ಅಂತಂದರೆ ಅವಳು ಅವಳಾಗಿರಲು ನೀವು ಬಿಟ್ಟಿಲ್ಲ. ಹಾಗಾಗಿ ಅವಳು ನಿಮಗೆ ದಡ್ಡಿ ಅನ್ನಿಸ್ತಾಳೆ, ಮೂರ್ಖ ಅನ್ನಿಸ್ತಾಳೆ, ಪೆದ್ದಿ ಅನ್ನಿಸ್ತಾಳೆ. ಆದರೆ ಅಲ್ಲಿ ಆ ಪೆದ್ದುತನದ ಹಿಂದೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಪ್ರತಿ ಸತಿ ಅವಳ ಕೆಲಸವನ್ನು ಅಪ್ರಿಷಿಯೇಟ್ ಮಾಡದೇ ಇದ್ದಾಗ ನೀವು ಅವಳ ಜ್ಞಾನಮಯ ಕೋಶ ಹಾಳಾಗೋದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟ ಹಾಗೆ. ಪ್ರತಿ ಸತಿ ಅವಳು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಬಯ್ಯೋ ಮೊದಲು ಇಷ್ಟಾದರೂ ಮಾಡೋ ಪ್ರಯತ್ನ ಮಾಡಿದಾಳಂತಲ್ಲ ಅಂತ ಒಂದು ಅಪ್ರಿಷಿಯೇಷನ್ ಕೊಡದೆ, ಇದು ಸರಿ ಇಲ್ಲ ಅಂತ ಅಷ್ಟೇ ಮುಖಕ್ಕೆ ಹೊಡೆದಂತೆ ಮಾತಾಡಿದಿರೋದೇನಿದೆ
ಅದು ನಿಜಕ್ಕೂ ಫಿಸಿಕಲ್ ಅಬ್ಯೂಸ್ ಮಾಡೋಕ್ಕಿಂತ ಹೆಚ್ಚು ನೋವಾಗಿರುತ್ತೆ. ಫಿಸಿಕಲಿ ಅಬ್ಯೂಸ್ ಮಾಡಿದಾಗ ನಮಗೆ ಬರೀ ಮೈ ಮೇಲೆ ಪೆಟ್ಟಾಗುತ್ತೆ, ಚರ್ಮಕ್ಕೆ ಪೆಟ್ಟಾಗುತ್ತೆ, ದೇಹಕ್ಕೆ ಪೆಟ್ಟಾಗುತ್ತೆ, ಆ್ಯಂಡ್ ಅದು ಬೇರೆಯವರಿಗೆ ಕಾಣುತ್ತೆ. ಆದರೆ ನಿಮ್ಮ ಈ ಚಿಕ್ಕ ಚಿಕ್ಕ ಮಾತುಗಳಿಂದ, ನಿಮ್ಮ ಒಂದು ಕೋಪದಿಂದ, ನಿಮ್ಮ ಜಜ್ಮೆಂಟಿಂದ, ನಿಮ್ಮ ಒಂದು ಅನಗತ್ಯವಾದಂತಹ ಕಿರಿಕಿರಿಯಿಂದ ಆದಂತಹ ನೋವು ತುಂಬ ಆಳಕ್ಕೆ ಇಳಿದಿರುತ್ತೆ. ಅದು ದೇಹದ ಮೇಲೆ ಕಾಣೋದಿಲ್ಲ, ದೇಹಕ್ಕೆ ಗಾಯ ಕೊಡೋದಿಲ್ಲ, ಹಾಗಾಗಿ ಅದು ಬೇಗ ಮರೆಯೋದು ಇಲ್ಲ. ದೇಹಕ್ಕಾದ ನೋವು ಬೇಗ ಮರೆಯುತ್ತೆ, ಬೇಗ ಗುಣ ಆಗುತ್ತೆ, ಬೇಗ ವಾಸಿ ಆಗುತ್ತೆ. ಯಾಕಂದರೆ ಗಾಯ ಆಗಿದ್ದು ಕಾಣುತ್ತೆ, ಗುಣ ಆಗೋದು ಕಣ್ಣಿಗೆ ಕಾಣುತ್ತೆ. ಬಟ್ ಅದು ಆಳಕ್ಕೆ ಹೋಗ್ತಾ ಇದ್ದಂತೆ, ಒಳಕ್ಕೆ ಇಳಿತಾ ಇದ್ದಂತೆ ಆ ನೋವು ಕಣ್ಣಿಗೆ ಕಾಣೋದಿಲ್ಲ, ಆ ನೋವು ಗುಣ ಆಗೋದು ಇಲ್ಲ, ತುಂಬ ಕಷ್ಟದಲ್ಲಿ ಗುಣ ಆಗೋದು. ಸೊ ಇದೆಲ್ಲದು ನಿಮ್ಮ ಕಾಂಟ್ರಿಬ್ಯೂಷನಿಂದ ಆಗಿರುತ್ತೆ, ಆದರೆ ನಿಮಗೆ ಅರಿವೇನೇ ಇರಲ್ಲ. ಹೀಗೆ ಆನಂದಮಯ ಕೋಶ ಇಂಪ್ಯಾಕ್ಟ್ ಆಗುತ್ತೆ, ಅದರಿಂದ ನಮ್ಮ ಜ್ಞಾನ ಹಾಳಾಗುತ್ತೆ. ಆ ಜ್ಞಾನ ಅನ್ನೋದೇ ನಿಮ್ಮ ಇಮೋಷ್ನಲ್ ಇಂಬ್ಯಾಲೆನ್ಸಿಗೆ ಕಾರಣ. ಆ ಜ್ಞಾನಕೋಶಮಯ ಕೋಶದಲ್ಲಿ ಯಾವಾಗ ತೊಂದರೆಗಳು ಬಂತೋ ಆಗ ಆಂಗ್ಸೈಟಿ, ಡಿಪ್ರೆಷನ್, ಕೋಪ, ಇರಿಟೇಬಿಲಿಟಿ, ಫ್ರಸ್ಟ್ರೇಷನ್, ಡ್ಯುಯಲ್ ಪರ್ಸ್ನಾಲಿಟಿ, ಬೈಪೋಲಾರ್ ಡಿಸಾರ್ಡರ್ಸ್, ಸೈಕ್ಯಾಟ್ರಿಕ್ ಇಶ್ಯೂಸ್, ಈವನ್ ಸ್ಕ್ರಿಜೋಫ್ರೇನಿಯಾದಂಥ ರೋಗಗಳು ಏನಾದರೂ ಆಗ್ಬೋದು. ಆದರೆ ಇದನ್ನ ಮೂಲ ಹುಡುಕಿ ಹೋದಾಗ ಎಲ್ಲೋ ಒಂದು ಕಡೆ ಅವಳಿಗೆ ಅವಳಾಗಿ ಇರಲು ಬಿಡದೇ ಇರೋದೇ ಕಾರಣ ಆಗಿರುತ್ತೆ. ಆದರೆ ಇಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದವರು ತೆರೆ ಮುಂದೆ ಯಾವತ್ತೂ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಆ ರೋಗಿಗೂ ಗೊತ್ತಾಗಲ್ಲ ನನ್ನ ಈ ರೋಗಕ್ಕೆ ಇವರ ಈ ಬಿಹೇವಿಯರ್ ಕಾರಣ ಅಂತ. ಆ ರೋಗಿ ಕೊನೆ ತನಕನೂ ನಾನು ಯಾಕೆ ಹೀಗೆ, ನಾನು ಯಾಕೆ ಹಿಂಗೆ, ಮ್ಯಾಮ್ ನನಗೆ ಸರಿ ಹೋಗಬೇಕು, ಆದರೆ ನಾನು ಯಾಕೆ ಹಿಂಗಾಗಿದ್ದೇನೆ. ರೋಗಿಗೂ ಅರ್ಥ ಆಗಲ್ಲ, ರೋಗವನ್ನು ಉಂಟು ಮಾಡಲಿಕ್ಕೆ ಕಾರಣ ಆದವರಿಗೂ ಕೊನೆ ತನಕ ಅರ್ಥ ಆಗಲ್ಲ. ನನ್ನ ಗಂಡ ಹೀಗೆ ಅಥವಾ ನನ್ನ ಹೆಂಡತಿ ಹೀಗೆ, ಅವ್ರು ಹುಚ್ಚಿ ಅನ್ನೋದಷ್ಟೇ ಅರ್ಥ ಆಗತ್ತೆ. ಬಿಟ್ಟರೆ ಈ ಹುಚ್ಚುತನಕ್ಕೆ ಹೋಗಲಿಕ್ಕೆ ನಾನೇ ಕಾರಣ ಅನ್ನೋದು ಗೊತ್ತೇ ಆಗಲ್ಲ. ಸೊ ದಯವಿಟ್ಟು ನಿಮ್ಮ ಜೊತೆ ಇರೋರ ಜೊತೆಯಲ್ಲಿ ಅವರ ಪುಟ್ಟ ಪುಟ್ಟ ಪ್ರಯತ್ನವನ್ನು ಅಪ್ರಿಷಿಯೇಟ್ ಮಾಡಿ. ಏನು ಕಳ್ಕೊಳ್ಳೋದಿದೆ? ನಿಮ್ಮ ಈಗೋ ಅಷ್ಟು ದೊಡ್ಡದ ಹಾಗಿದ್ರೆ ಒಂದು ಮಾಡಿದಾಗ ಎಷ್ಟು ಮಾಡ್ತಿದ್ದೀರಾ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ಎಷ್ಟು ಕಷ್ಟಪಟ್ಟು ದುಡ್ಕೊಂಡು ಬರ್ತಿದ್ದೀರಾ ಅನ್ನುವಂಥ ಒಂದು ಅಪ್ರಿಷಿಯೇಷನನ್ನು ನಿಮ್ಮ ಗಂಡನಿಗೋ ನಿಮ್ಮ ಹೆಂಡತಿಗೋ ಕೊಟ್ಟರೆ ಏನು ಕಳ್ಕೊತೀರಾ? ನಿಮ್ಮ ಈಗೋ ಕಳ್ಕೊಳ್ಳೋದಷ್ಟೇ. ಕಳ್ಕೊಳ್ಳಿ ಅಲ್ಲ, ಯಾಕೆ ಇಟ್ಕೋಬೇಕಾ ಈಗೋವನ್ನು? ಆಕೆ ಒಂದು ಕೆಲಸ ಮಾಡಿದಾಗ ಅದು ಸರಿ ಆಗಲಿಲ್ಲ ಅಂತಂದರೆ ಮೊದಲು ಆಕೆ ಪ್ರಯತ್ನ ಆದರೂ ಮಾಡಿದ್ಲಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ. ನಂತರದಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡೋಣ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಿ, ಹೊರತಾಗಿ ಆ ಕ್ಷಣಕ್ಕೆ ಇದೇನು ಮಾಡಿದ್ಯಾ, ಇಷ್ಟು ಗೊತ್ತಾಗಲ್ವಾ, ಯಾಕೆ ಹಿಂಗೆ ಮಾಡಿದ್ಯಾ, ಈ ಥರ ನೀವು ಬಿಹೇವ್ ಮಾಡಿದಾಗ ಆಕೆ ಮುಂದೆ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ತಾಳೆ. ಎಲ್ಲೋ ಒಂದು ಕಡೆ ನೀವು ಆಕೆಗೆ ಪರ್ಫೆಕ್ಷನ್ ಬರೋ ತನಕ ಅವಳು ಪ್ರಯತ್ನ ಮಾಡೋದೇ ತಪ್ಪು ಅನ್ನೋ ಸಂದೇಶ ಕೊಟ್ಟಂಗಾಗತ್ತೆ. ಇಫ್ ಶಿ ಇಸ್ ನಾಟ್ ಪರ್ಫೆಕ್ಟ್, ಶಿ ಶುಡ್ ನಾಟ್ ಈವನ್ ಅಟೆಂಪ್ಟ್ ಅನ್ನೋ ಥರ ಆಗುತ್ತೆ. ಹಾಗಾಗಬಾರ್ದು. ಅಪ್ರಿಷಿಯೇಟ್ ಮಾಡೋದನ್ನು ಕಲೀರಿ. ನಿಮಗೆ ಬೇರೆಯವ್ರು ಅಪ್ರಿಷಿಯೇಟ್ ಮಾಡಲಿ ಅಂತ ಬಯಸೋದಕ್ಕಿಂತ ನೀವು ನಿಮ್ಮ ಅಕ್ಕಪಕ್ಕ ಇದ್ದವರೆಲ್ಲರ ಪುಟ್ಟ ಪುಟ್ಟ ಪ್ರಯತ್ನಕ್ಕೂ ಅಪ್ರಿಷಿಯೇಟ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸ್ವಸ್ಥ ಭಾರತ ನಾವು ಕಟ್ಟಬೇಕು ಅಂದಾಗ ಇವಾಗ ಭಾರತದಲ್ಲಿ ತೀರಾ 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 ಅಗತ್ಯ ಇರುವ ವಿಷಯ ಅಂದರೆ ಸಂವೇದನಾಶೀಲತೆ. ಮನೇಲೆಲ್ಲ ಒಟ್ಟಿಗಿರ್ತೀವಿ, ಸಂವೇದನೆ ಇಲ್ಲ. ಅವ್ರವ್ರ ಜಗತ್ತಲ್ಲಿ ಅವ್ರು ಇರ್ತಾರೆ. ಪರಸ್ಪರ ಮಾತಾಡ್ಕೋತೀವಿ ವ್ಯವಹಾರದ ಥರ, ಏನೇನು ಎಷ್ಟು ವ್ಯವಹಾರಕ್ಕೆ ಬೇಕು, ಮನೆ ನಡೆಸ್ಕೊಂಡು ಹೋಗೋಕೆ ಏನು ಮಾತುಕತೆ ಬೇಕೋ ಅಷ್ಟೇ. ಅದರ ಹೊರತಾಗಿ ಸಂವೇದನಾಶೀಲತೆ ಅನ್ನೋದನ್ನು ಕಳ್ಕೊಳ್ತಾ ಇದ್ದೀವಿ. ಮೇ ಬಿ ಇನ್ನೊಂದು 10-20 ವರ್ಷಗಳಲ್ಲಿ ಆ ಸಂವೇದನಾಶೀಲತೆ ಅನ್ನೋದೇ ತುಂಬ ಮೋಸ್ಟ್ ಪ್ರಿಷಿಯಸ್ ಥಿಂಗ್ ಅಂತ ಆಗ್ಬೋದು. ಈಗಾಗಲೇ ಆಗ್ತಾ ಇದೆ, ಅದು ಇನ್ನೂ ಹೋಗೋದು ಬೇಡ. ಸೊ ನಾವು ನೀವಾದ್ರೂ ನಮ್ಮ ಇಷ್ಟು ಕುಟುಂಬಗಳು ನಾವಿಲ್ಲೇನಿದ್ದೀವಿ ನಮ್ಮಿಂದ ಬದಲಾವಣೆ ಆಗಲಿ. ಇಲ್ಲಿ ನಾವಿಷ್ಟು ಜನ ಸೇರಿರೋಷ್ಟು ಕುಟುಂಬಗಳಲ್ಲಿ ನಿಮ್ಮಿಂದ ಬದಲಾವಣೆ ಆಗಲಿ. ಇವತ್ತಿಂದ ನೀವು ನಿಮ್ಮ ಜೊತೆ ಯಾರ್ಯಾರಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತೆ ಅಥವಾ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು, ಅವರ ಪುಟ್ಟ ಪುಟ್ಟ ಪ್ರಯತ್ನವನ್ನು ಅಪ್ರಿಷಿಯೇಟ್ ಮಾಡಿ. ಅವರು ಮಾಡಿದ ತಪ್ಪನ್ನು ಹೇಳಬೇಡಿ ಅಂತಿಲ್ಲ, ಹೇಳುವ ಮೊದಲು, ತಪ್ಪನ್ನು ಮಾಡೋ ಮೊದಲು ಅವ್ರು ಪ್ರಯತ್ನ ಮಾಡಿದಾರಲ್ವ, ಹಾಗಾಗಿ ತಪ್ಪಾಗಿದೆ. ಸೊ ಮೊದಲ ಪ್ರಯತ್ನವನ್ನು ನೋಡಿ. ಪ್ರಯತ್ನ ಮಾಡಿದ್ದಾರೆ ಆದರೆ ಪರ್ಫೆಕ್ಟ್ ಆಗಿಲ್ಲ, ಪ್ರಯತ್ನ ಮಾಡಿದ್ದಾರೆ ಆದರೆ ತಪ್ಪಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪ್ರಯತ್ನಕ್ಕೆ ಬೆಲೆ ಕೊಡಿ. ಆಗ ನಿಮ್ಮ ಈ ಸಂವೇದನಾಶೀಲತೆಯಿಂದ ಅವರಲ್ಲಿಯೂ ಬದಲಾವಣೆ ಆಗತ್ತೆ. ಟೈಮ್ ತೊಗೋಬೋದು, ಬಟ್ ಆಗತ್ತೆ. ಸೊ ಈ ರೀತಿಯಾಗಿ ನೀವೆಲ್ಲರೂ ಕೂಡ ಆರೋಗ್ಯವನ್ನು ಪಡ್ಕೋಬೇಕಂದಾಗ ಇಂಥ ಪುಟ್ಟ ಪುಟ್ಟ ವಿಷಯಗಳು ತುಂಬಾ ಮುಖ್ಯ. ಈ ವಿಷಯಗಳಿಗೆ ನಾವು ಗಮನ ಕೊಟ್ಟಿಲ್ಲ ಅಂದಾಗ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ
ನಮ್ಮ ಪಾರ್ಟ್ನರ್, ನಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಮ್ಮ ಮಕ್ಕಳು ಇಂತಹ ಬೇರೆ ಬೇರೆ ಇಶ್ಯೂಸಲ್ಲಿದ್ದಾಗ, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳಿಗೆ ಬಲಿಯಾದಾಗ ನಮಗೂ ನೋವಾಗತ್ತಲ್ವ. ಆಗ ಕಣ್ಣೀರು ಹಾಕಿದ್ರೆ ಉಪಯೋಗ ಇಲ್ಲ. ಅವ್ರು ಆ ಕಂಡೀಷನಿಗೆ ಬಲಿ ಆಗಬಾರ್ದಂದ್ರೆ ಇವತ್ತು ಅವರಿಗೆ ಅವರಾಗಿ ಇರಲು ಬಿಡಿ. ಅವ್ರಿಗೆ ಮಾತಾಡೋದು ಇಷ್ಟನ ಮಾತಾಡೋಕ್ಕೆ ಬಿಡಿ, ಹಾಡೋದು ಇಷ್ಟನ ಹಾಡೋಕ್ಕೆ ಬಿಡಿ, ಕುಣಿಯೋದು ಇಷ್ಟನ ಕುಣಿಯೋಕ್ಕೆ ಬಿಡಿ. ಅವರು ಅವರಾಗಿ ಅರಳೋದನ್ನು ಇಷ್ಟಪಡಿ. ಅದ್ರ ಬದಲು ನೀವು ಮಲ್ಲಿಗೆ ಹೂವಿನ ಹತ್ರ ಹೋಗಿ ನೀನು ಗುಲಾಬಿ ಹೂ ಥರ ಅರಳಬೇಕು, ಗುಲಾಬಿ ಹೂ ಹತ್ರ ಹೋಗಿ ನೀನು ಸೂರ್ಯಕಾಂತಿ ಥರ ಅರಳಬೇಕು ಅಂದ್ಕೊಂಡು ಅದಕ್ಕೆ ಇನ್ಸಲ್ಟ್ ಮಾಡ್ತಾ ಹೋದರೆ ಎವ್ರಿ ಡೇ ನೋಡು ನೋಡು ನಿನ್ನ ಪಕ್ಕನೇ ಬೆಳೆದಿರೋದು, ಅದೇ ಮಣ್ಣು, ಅದೇ ನೀರು, ಅದೇ ಗೊಬ್ಬರ, ಹೆಂಗೆ ಎಷ್ಟು ಚಂದ ಸೂರ್ಯಕಾಂತಿ ಹೂ ಕೊಟ್ಟಿದೆ, ನೀನು ಇದೆಯಾ ಎಷ್ಟು ಚಿಕ್ಕ ಮಲ್ಲಿಗೆ ಕೊಟ್ಟಿದೀಯಾ ಅಂತ ಬೈಯೋದನ್ನು ಬಿಡಿ. ಹೇಗೆ ಅದೇ ಮಣ್ಣು, ಅದೇ ನೀರು, ಅದೇ ಗೊಬ್ಬರ ಏನು ಮಾಡುತ್ತೆ, ಒಂದು ಗಿಡ ಆ ಬೇರನ್ನ ಅದೇ ಗೊಬ್ಬರ ನೀರು ಮಣ್ಣನ್ನು ಹೀರ್ಕೊಂಡು ಸುಮಧುರವಾದ ಕಂಪನ್ನು ಸೂಸುತ್ತೆ, ಮಲ್ಲಿಗೆ ಪರಿಶುದ್ಧವಾದ ಬಣ್ಣವನ್ನು ತುಂಬಿಕೊಳ್ಳುತ್ತೆ. ಅದರದ್ದೇ ಪಕ್ಕ ಇನ್ನೊಂದು ಗುಲಾಬಿ ಗಿಡ ನೀವು ನೆಟ್ಟಿದ್ರೆ ಅದೇ ನೀರು, ಅದೇ ಮಣ್ಣು, ಅದೇ ಗೊಬ್ಬರ ಹೀರ್ಕೊಂಡು ಅದು ಗಿಡದಲ್ಲಿ ಮುಳ್ಳನ್ನು ಉತ್ಪತ್ತಿ ಮಾಡುತ್ತೆ. ಹೂವು ಇಷ್ಟು ಸುಂದರವಾದ ಕೆಂಪು ಬಣ್ಣ, ಇನ್ನೊಂದು ಬಣ್ಣ, ಮತ್ತೊಂದು ಬಣ್ಣ ಅಂತ ಗುಲಾಬಿ ಹೂವನ್ನು ಕೊಡುತ್ತೆ. ಆದರೆ ನಾವು ಯಾವತ್ತಾದರೂ ಕೂತ್ಕೊಂಡು ಆ 2 ಗಿಡನ ಕೂಡಿಸ್ಕೊಂಡು ಏನಿದು ಅಷ್ಟು ಗೊತ್ತಾಗಲ್ಲ ನೋಡು, ಅಥವಾ ಈಗ ಅದೆರಡರ ಮಧ್ಯದಲ್ಲೇ ಒಂದು ನಾಚಿಕೆ ಮುಳ್ಳಿನ ಗಿಡ ಬೆಳೆದಿರುತ್ತೆ ಅಂದ್ಕೊಳ್ಳಿ. ಅದೇ ಮಣ್ಣು, ಅದೇ ನೀರು, ಅದೇ ಗೊಬ್ಬರ. ನಾಚಿಕೆ ಮುಳ್ಳಿನ ಗಿಡ ಏನು ಮಾಡುತ್ತೆ, ಮೈ ತುಂಬ ಮುಳ್ಳನ್ನು ಬೆಳ್ಕೊಳ್ಳುತ್ತೆ, ಪುಟಾಣಿ ಹೂಗಳನ್ನು ಕೊಡುತ್ತೆ. ಆವಾಗ ನಾವೇನಾದರೂ ಕೂತ್ಕೊಂಡು ಆ ನಾಚಿಕೆ ಗಿಡ ನೋಡಿಕೊಂಡು ನೋಡು ನೋಡು ಈ ಕಡೆ ನೋಡು, ಆ ಕಡೆ ನೋಡು, ಈ ಕಡೆ ಗುಲಾಬಿ ಗಿಡ, ಆ ಕಡೆ ಮಲ್ಲಿಗೆ ಗಿಡ, ಹಿಂದ್ಗಡೆ ಸೂರ್ಯಕಾಂತಿ ಗಿಡ, ಇದೇ ಮಣ್ಣು ನೀರು ಗೊಬ್ಬರ, ಹೆಂಗೆ ಗಿಡ, ಏನು ಎಷ್ಟು ಸುಂದರ ಹೂವನ್ನು ಕೊಟ್ಟಿದ್ದಾರೆ ನೋಡು, ಎಷ್ಟು ಚಂದ ದಳಗಳು, ಎಷ್ಟು ಚಂದ ಕಲರು, ಎಷ್ಟು ಒಳ್ಳೆ ಸುವಾಸನೆ, ನೀನು ಇದೆಯಾ, ಮುಳ್ಳು ಇಡೀ ಮೈ ತುಂಬ, ಏನೋ ಇಷ್ಟು ಚಿಕ್ಕದು ಮಾಡಬೇಕಲ್ಲ ಅಂತ ಹೊಟ್ಟೆ ಕಿಚ್ಚಿ ಕೊಟ್ಟಿರೋ ಥರ ಒಂದು ಹೂ ಕೊಟ್ಟಿದೀಯಾ, ಅದರಲ್ಲಿ ಒಂದು ದಳ ಇಲ್ಲ, ಒಂದು ಸ್ಮೆಲ್ ಇಲ್ಲ, ಏನಿಲ್ಲ, ಇದು ಒಂದು ಜೀವನನ, ಇದು ಒಂದು ಜೀವನ ಅಂತ ಬೈದರೆ ಹೇಗನ್ಸುತ್ತೆ? ಅವರವರ ನೇಚರಿಗೆ ತಕ್ಕಂತೆ ಅವರವರ ಪ್ರಕೃತಿ ಸಹಜ ಒಂದು ಗುಣ ಏನಿದೆ ಅದಕ್ಕನುಗುಣವಾಗಿ ಅವ್ರು ಬೆಳೀತಾರೆ. ನೀವೇನು ವ್ಯವಸ್ಥೆ ಮಾಡಿಕೊಟ್ರಿ, ನೀವು ಅಷ್ಟು ಕೊಟ್ಟೆ, ಇಷ್ಟು ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಮಾಡಿದೆ, ಬಟ್ ಸ್ಟಿಲ್ ನೀ ಹಿಂಗೆ, ಅವ್ರು ನೋಡು ಹೆಂಗೆ ಅಂದಾಗ, ಒಬ್ಬರು ಮಲ್ಲಿಗೆ ಗಿಡ ಆದರೆ ಅವರು ಮಲ್ಲಿಗೆ ಹೂವನ್ನೇ ಕೊಡೋದು, ಒಬ್ಬರು ಸೇವಂತಿಗೆ ಗಿಡ ಆದರೆ ಅವ್ರು ಸೇವಂತಿಗೆ ಗಿಡವನ್ನು ಕೊಡೋದು, ಹೂವನ್ನು ಕೊಡೋದು, ಒಬ್ಬರು ಗುಲಾಬಿ ಗಿಡ ಆದರೆ ಅವರು ಗುಲಾಬಿ ಹೂವನ್ನು ಕೊಡೋದು. ನೀವೇನು ಬೇರೆ ಬೇರೆ ಪಾಟಿಗೆ ಬೇರೆ ಬೇರೆ ಮಣ್ಣು, ಬೇರೆ ಗೊಬ್ಬರ ಬೇರೆದು ಹಾಕ್ತೀರಾ? ಅದೇ ನೀರು, ಅದೇ ಗೊಬ್ಬರ, ಅದೇ ಮಣ್ಣಲ್ವ? ಅದು ಏನು ಪ್ರೊಸೆಸ್ ಆಗುತ್ತೆ ಒಳಗೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್. ಹಾಗೆಯೇ ನಿಮ್ಮ ಮನೇಲಿರೋರು ಎಲ್ಲರೂ ಒಂದೇ ಗಿಡ ಆಗಬೇಕಂತ ಯಾಕೆ ಬಯಸ್ತೀರಾ? ನಿಮ್ಮ ಮನೇಲಿರೋರು ಯಾರ್ಯಾರು ಯಾವ್ಯಾವ ಗಿಡನೋ ನೋಡಿ. ನಾಚಿಕೆ ಮುಳ್ಳಾದ್ರೆ ಏನಾಯಿತು, ಒಬ್ಬ ಆಯುರ್ವೇದ ವೈದ್ಯನ ಕೈಗೆ ಸಿಕ್ಕರೆ ಅದ್ಭುತ ಔಷಧಿ. ಇದೇ ರೋಗದ ನೋವಲ್ಲಿದ್ದಂತಹ ರೋಗಿಗೆ ಆ ನಾಚಿಕೆ ಮುಳ್ಳು ರಾಮಬಾಣ ಆಗತ್ತೆ. ಬಟ್ ಅದರ ಬಳಸೋ ವಿಧಾನ ಗೊತ್ತಿರಬೇಕಷ್ಟೆ, ಅದರ ವ್ಯಾಲ್ಯೂ ಗೊತ್ತಿರೋರು ಬೇಕು. ಹಾಗೆಯೇ ನಿಮ್ಮ ಜೊತೆ ನಿಮ್ಮ ಹೆಂಡತಿ, ನಿಮ್ಮ ಗಂಡ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಇವ್ರದ್ದು ಒಂದು ಬದುಕ, ಇವನು ಒಂದು ಹಿಂಗ ಅಂತಂದರೆ ಅಲ್ಲಿ ಅವರು ಸರಿ ಇಲ್ಲ ಅನ್ನೋಕ್ಕಿಂತ ನಿಮಗೆ ಅವರನ್ನು ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಖುಷಿಯಾಗಿರೋ ಯೋಗ್ಯತೆ ಇಲ್ಲ ಅಂತ ಯಾಕೆ ನೋಡಲ್ಲ ನೀವು? ಒಬ್ಬ ಬರೀ ಕೃಷಿ ಮಾಡುವಂಥ ರೈತನಿಗೆ ಅದು ನಾಚಿಕೆ ಮುಳ್ಳು ಕಳೆ, ಒಬ್ಬ ಆಯುರ್ವೇದ ವೈದ್ಯನಿಗೆ ಅದು ಅಮೂಲ್ಯವಾದ ಔಷಧಿ. ಹಾಗೆಯೇ ನಿಮಗೆ ನಿಮ್ಮ ಜೊತೆ ಇರೋವರ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ ಅದರರ್ಥ ಅವರಿಗೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ಅವರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ, ಜ್ಞಾನ ನಿಮ್ಮಲ್ಲಿಲ್ಲ. ಹಾಗೆ ನಿಮಗೂ ಅಷ್ಟೆ. ಈ ನಿಮ್ಮನ್ನು ಯಾರಾದರೂ ಅರ್ಥ ಮಾಡ್ಕೋತಿಲ್ಲ, ಫ್ಯಾಮಿಲಿಯಲ್ಲಿ ನಿಮ್ಮ ಬೆಲೆ ಗೊತ್ತಾಗ್ತಾ ಇಲ್ಲ, ನಿಮ್ಮನ್ನು ನೀವಾಗಿರೋಕ್ಕೆ ಬಿಡ್ತಾ ಇಲ್ಲ, ಕಾನ್ಸ್ಟೆಂಟ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಆ ವ್ಯಕ್ತಿಯ ಮೇಲೆ ಕೋಪ ಮಾಡ್ಕೋಬೇಡಿ. ಯಾಕಂದರೆ ಅದು ವೈಯಕ್ತಿಕವಾದಂತಹ ದ್ವೇಷ ಅಲ್ಲ, ಅವರ ಅಜ್ಞಾನ. ಅವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಅಥವಾ ನಿಮ್ಮತನವನ್ನು ಉಳಿಸಿಕೊಂಡು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವ ಯೋಗ್ಯತೆ ಅವನಲ್ಲಿಲ್ಲ ಅಷ್ಟೇ ಹೊರತಾಗಿ ನಿಮ್ಮ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಅವನಿಗೆ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೀಗೆ ಜ್ಞಾನ ಮತ್ತು ಆನಂದ ಅವರಿಗೆ ಅವರಾಗಿ ಇರೋಕ್ಕೆ ಬಿಡೋದು ತುಂಬ ಮುಖ್ಯ ಆರೋಗ್ಯಕ್ಕೆ. ಯಾರನ್ನು ನೀವು ಮಾಡಿಫೈ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ
ಶುರು ಅನಾರೋಗ್ಯ. ಹೆಸರು ಬೇರೆ ಬೇರೆ, ಅನಾರೋಗ್ಯ ಅಂತೂ ಪಕ್ಕ.